ದೇವರು ಎಲ್ಲರಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರ? ನಾನಂತರ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ ಹೇಳ್ಬೇಕಾರೆ, ಈ ಒಂದು ಪ್ರತಿಯೊಬ್ಬರಿಗೂ ಒಂದು ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಯಾಕಪ್ಪ ಅನ್ಬೇಕಾರೆ, ನಾನು ಮಾಡ್ತಾರೋ ಇವತ್ತು ಚಾಲೆಂಜ್ ಏನಪ್ಪ ಚಾಲೆಂಜ್ ಇರ್ಬೇಕಾ, 24 hours ಒಬ್ಬ ಭಿಕ್ಷುಕನಾಗಿ ಇರೋದು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಯಾಕಂದರೆ ಇದರಿಂದ ಏನಾಗ್ತದೆ, ಒಬ್ಬ ಭಿಕ್ಷುಕನಿಗೆ ನೋಡುವಂಥ ಜನರು ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಅಂದರೆ ಗೌರವ ಕೊಡ್ತಾರೆ, ಮತ್ತು ಅದ್ರ ಜೊತೆಗೆ ಯಾವ ರೀತಿ ಟ್ರೆಕ್ ಮಾಡ್ತಾರೆ, ಅಂದರೆ ಭಿಕ್ಷುಕನ ಯಾವ ರೀತಿ ಅವ್ರು ಕಂಪೇರ್ ಮಾಡ್ತಾರೆ, ನೋಡೋಣ ಅವ್ರ ಲೈಫ್ ಯಾವ ರೀತಿ ಇರುತ್ತೆ, ಒಬ್ಬ ಭಿಕ್ಷುಕನ ಲೈಫ್ ಯಾವ ರೀತಿ ಇರುತ್ತೆ, ಏನಿರುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಹಿಡಿದಲೇ ಸಂಪೂರ್ಣ ತೋರಿಸ್ಬಿಡ್ತೀನಿ. ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದು ಎಲ್ಲಿ ಮಾಡ್ತಾ ಇದ್ದೀನಿ ಹೇಳ್ಬೇಕಾರೆ, ಅಂದ್ರೆ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಲ್ಲಿ ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹತ್ತನೇವ್ರು ನೋಡ್ತಾ ಇದ್ದಾರೆ, ಯಾರಿಗೆ ಎಲ್ಲರಿಗೆ ಹತ್ತನೇ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಇರಲಿ. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಈ ಒಂದು ಚಾಲೆಂಜ್ ನೋಡೋಣ ಯಾವ ರೀತಿ ಆಗುತ್ತೆ ಏನೋ, ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ನಿಂದ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ಕೊಳ್ಳಿ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್, ಈ ಒಂದು ಸ್ಟೈಲ್ ಈ ಒಂದು ಡ್ರೆಸ್ಸಲ್ಲಿ ಹೋದರೆ ಯಾರು ಕೂಡ ಭಿಕ್ಷುಕನ ಅನ್ನಂಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಡ್ರೆಸ್ ಚೇಂಜ್ ಮಾಡಬೇಕು. ಈಗ ನಾನು ನಿಮ್ಮ ಮುಂದೆ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ, ಬನ್ನಿ. ದೇವರು ಫೈನಲ್ ಆಗಿ ರೆಡಿ ಆಗಿದ್ದಾಯಿತು. ಈಗ ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತಾ ಇದ್ದೀನಿ. ಸೇಮ್ ಒಬ್ಬ ಭಿಕ್ಷುಕನ ಗತೆ ಅಂದರೆ ಕಾಣ್ತಾ ಇದ್ದೀನಿ, ನೋಡ್ಬೋದು ಭಿಕ್ಷುಕನ ಗತೆನೇ ನೋಡ್ಕೊಳ್ಳಿ. ಅದೇ ರೀತಿ ಸ್ಟೈಲ್ ಇದೆಲ್ಲ. ಜಸ್ಟ್ ನನ್ನ ಹತ್ರ ಏನೂ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ, ಫೋನ್ ಇಲ್ಲ, ಜಸ್ಟ್ ಇರೋದೊಂದು ಬಾಟ್ಲೆ, ನೀರಿನ ಬಾಟಲ್ ಇದೆ, ಅದನ್ನ ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಈಗ ನೋಡೋಣ ಜನರ ರಿಯಾಕ್ಷನ್ ಯಾವ ರೀತಿ ಇದೆ, ನಮ್ಮ ಹತ್ತನೇಲಿ ಏನು ನಡೀತಿದೆ, ಒಬ್ಬ ಭಿಕ್ಷುಕನಿಗೆ ಯಾವ ರೀತಿ ಲೆವೆಲ್ ಕೊಡ್ತಾರೆ, ಯಾವ ರೀತಿ ಮರ್ಯಾದೆ ಇರುತ್ತೆ ನೋಡೋಣ. ಬನ್ನಿ, ಈಗ ನಿಮ್ಮ ಮುಂದೆ ತೋರ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ಈಗ ಹೋಗೋಣ. ಒಬ್ಬ ನಾರ್ಮಲ್ ಒಬ್ಬ ಹುಚ್ಚೆ ಯಾವ ರೀತಿ ಅಡ್ಡಾಡ್ತಾರೆ ಆ ರೀತಿ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ನೋಡ್ತಾ ಇದ್ದಾರೆ ರಿಯಾಕ್ಷನ್. ಹಾಯ್, ಹರಿಯಾಣದ್ರೆ ಊಟ ಮಾಡಿದ್ರು ₹1 ಇದ್ರು. ಹರಿಯಾಣದ್ರೆ ಊಟ ಮಾಡಿದ್ರು ₹1 ಇದ್ರು. ಅಣ್ಣ ಹರಿಯಾಣದ್ರೆ ಊಟ ಮಾಡಿದ್ರು ₹1. ನೋಡಿ ಜನ ಯಾವ ರೀತಿ ಕೊಡ್ತಾರೆ ರಿಯಾಕ್ಷನ್ ಅಂದ್ರೆ. ಹೌದು, ಒಬ್ಬರು ಪೇಡೆ ಕೊಟ್ಟರು, ಒಬ್ಬರು ₹2 ಕೊಟ್ಟಿದ್ದಾರೆ. ಹಾಗೆ ಅಂಗಡಿಯವರು ಪೇಡೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಇರಲಿ, ಇನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ. ಅಣ್ಣ ಹರಿಯಾಣ ಊಟ ಮಾಡಿದ್ರೆ ಏನ್ರಿ ಅದು, ಏನ್ರಿ ಅದ್ರ ಕೊಡ? ಥ್ಯಾಂಕ್ ಯು ಅಣ್ಣ. ಅಣ್ಣ ಹರಿಯಾಣ ಊಟ ಮಾಡಿದ್ರೆ ಏನ್ರಿ ಅದ್ರ ಕೊಡ? ಆರಿಗಿರಿ ಅಣ್ಣ, ಆರಿಗಿರಿ. ಬಸ್ ಹಂಗ ಬನ್ನಿ ಅಣ್ಣ, ಹಂಗ ಬನ್ನಿ. ಥ್ಯಾಂಕ್ ಯು ಅಣ್ಣ. ದೇವರು ನೋಡಿ, ಒಬ್ಬರು ₹2 ಅಮೌಂಟ್ ಕೊಟ್ಟರು, ಮತ್ತು ಅದ್ರ ಜೊತೆ ಇನ್ನೊಬ್ಬರು ಒಂದು ಆ್ಯಪಲ್ ಕೊಟ್ಟರು ತಿನ್ನೋದಕ್ಕೆ, ತಿನ್ನಪ್ಪ ಅಂತೇಳಿ. ನೋಡಬಹುದು ನಮ್ಮ ಉತ್ತರ ಕರ್ನಾಟಕದ ಪ್ರೀತಿ ಯಾವ ರೀತಿ ಅಂತಂದರೆ ತುಂಬ ಪ್ರೀತಿ ಇದೆ. ಆದ್ರೆ ಬಟ್ಟು ಅಲ್ಲಿ ಸೈಡ್ ಮುಂದೆ ಹಿಂದೆ ಮುಂದೆ ನೋಡೋರೆಲ್ಲ ಒಂಥರ ರಿಯಾಕ್ಷನಲ್ಲಿ ನೋಡ್ತಾ ಇದ್ದಾರೆ, ಮತ್ತು ಅದ್ರ ಜೊತೆ ಅವ್ರ ಹತ್ತಿರ ಹೋದ್ರೆ ಎಲ್ಲರೂ ಕೂಡ ಸೈಡ್ ಸರ್ತಾ ಇದ್ದಾರೆ.
ನೋಡ್ಬೋದು ಒಬ್ಬನೇ ಹೋಗ್ತಾ ಇದ್ದೀನಿ. ಎಲ್ಲ ಆ್ಯಕ್ಚುಲ್ಬಿಟ್ಟು ಕ್ಯಾಮ್ರಾಮನ್ ಕಾಣ್ತಾ ಇಲ್ಲ ಅವ್ರ ಕಣ್ಣಿಗೆ, ನೋಡ್ಕೊಳ್ಬೋದು. ಹಂಗೆ ಹೋಗ್ತಾ ಇದ್ದೀನಿ ತಿನ್ಕೋತಾ. ಒಬ್ಬ ಹುಚ್ಚನ ಗತೆನೇ ಹೋಗ್ತಾ ಇದ್ದೀನಿ, ಒಬ್ಬ ಭಿಕಾರಿ ಅಂದರೆ ಒಬ್ಬ ಭಿಕ್ಷುಕನ ಗತೆನೇ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ, ಯಾವ ರೀತಿ ನಮ್ಮ ಹತ್ತಿನಿ ಊರಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ನೀವು ನೋಡ್ಬೋದು. ಅಣ್ಣ ಅರೇನಿದಾಗ ಊಟ ಮಾಡಿಲ್ಲ ಏನ್ರಿ ಅದ್ರ, ಅರೇನಿದಾಗ ಊಟ ಮಾಡಿಲ್ಲ ಏನ್ರಿ ಅದ್ರ? ರೀ ಬಂದ ದೇವರು ಬೆಳಗಿನಿಂದ ಊಟ ಮಾಡಿಲ್ಲ ಅನ್ನೋ ಅಂದ ತಕ್ಷಣ ಅವರೊಂದು ಬಜ್ಜಿ ಅಂಗಡಿಯಲ್ಲಿ ಇದ್ದಂಥ ಬಜ್ಜಿನಿಗೆ ಒಂದು ಪೇಪರಲ್ಲಿ ಕಟ್ಟಿಕೊಟ್ರು. ನೋಡ್ಬೋದು ಯಾವ ರೀತಿ ಪ್ರೀತಿ ನೋಡ್ಕೊಳ್ಳಿ. ಹಂಗೆ ಹೋಗ್ತಾ ಇದ್ದೀನಿ, ಸುತ್ತಮುತ್ತ ಎಲ್ಲರೂ ಕೂಡ ಒಂಥರ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡ್ಬಿಟ್ಟು ನಮ್ಮ ಹತ್ತಿರ ಊರಲ್ಲಿ ಆ್ಯಕ್ಚುಲಿ ನೋಡ್ಬಿಟ್ಟು ನೋಡ್ಬೋದು ಯಾವ ರೀತಿ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಹಂಗೆ ಹೋಗ್ತಾ ಇದ್ದೀನಿ. ನಮ್ಮ ಹತ್ತಿರ ಸಿಟಿಯಲ್ಲಿ ಮೇನ್ ಸರ್ಕಲಲ್ಲಿ ಇದು ಬಂದುಬಿಟ್ಟು ನೋಡ್ಕೊಳ್ಬೋದು. ಹಿಂಗೆ ಸೇಮ್ ಹೋಗ್ತಾ ಇದ್ದೀನಿ, ಹಂಗೆ ಮಾಡಿ ನಡೀತಾ ಇದ್ದೀನಿ. ಎಲ್ಲ ಒಂಥರ ರಿಯಾಕ್ಷನ್ ನೋಡ್ತಾ ಇದ್ದಾರೆ. ಏನು ಮಾಡೋದು, ನಗೋದಕ್ಕೂ ಬರ್ತಾಯಿಲ್ಲ. ಅಲ್ಲಿ ಆ ರಿಯಾಕ್ಷನ್ ನೋಡಿದ್ರೆ ಒಬ್ಬ ಭಿಕ್ಷುಕನಿಗೆ ಯಾವ ರೀತಿ ಕೇರ್ ಮಾಡ್ತಾರೆ ನೋಡಿ. ಲೈಫ್ ತುಂಬ ಕಷ್ಟ. ದೇವರು ಈಗ ನಾನು ನಮ್ಮ ಹತ್ತನೆಯ ಅಂಬೇಡ್ಕರ್ ಸರ್ಕಲಲ್ಲಿ ನಡೀತಿರುವ ಸಂತೆಯಲ್ಲಿ ಬಂದಿದ್ದೀನಿ. ಈ ಸಂತೆಯಲ್ಲಿ ಇರುವಂಥ ಜನರ ಒಬ್ಬ ಭಿಕ್ಷುಕ ನೋಡಿದರೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ನೀವು ನೋಡ್ಬೋದು. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಒಬ್ಬರು ಅಣ್ಣನ ಹತ್ರ ಅಣ್ಣ ಹಸಿವು ಅಂದ ತಕ್ಷಣ 2 ಬಾಳೆಹಣ್ಣು ಕೊಟ್ಟಿದ್ದಾರೆ ನನಗೆ. ಅದೇ ರೀತಿ ಕೂಡ ಇಲ್ಲಿ ಮುಂದ್ಗಡೆ ನಮ್ಮ ಕಾಲೇಜ್ ಸಿಸ್ಟರ್ಸ್ ಬರ್ತಾಯಿದ್ದಾರೆ. ಅವರು ನನ್ನ ನೋಡಿ ಎಷ್ಟು ಭಯಪಟ್ಟು ದೂರ ಸರಿತಾ ಇದ್ದಾರೆ ನೀವು ನೋಡ್ಬೋದು. ಆ್ಯಕ್ಚುಲಿ ಉಂಟು ನಾನು ಕೂಡ ಒಬ್ಬ ಮನುಷ್ಯನೇ ಸಿಸ್ಟರ್, ಆದ್ರೆ ಬಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಉಂಟು ನೋಡ್ಬೋದು ಒಬ್ಬ ಭಿಕ್ಷುಕನಾಗಿ ಹಂಗೆ ಬರ್ತಾಯಿದ್ದೀನಿ. ಜೀವನ ತುಂಬ ಕಷ್ಟ. ಇಲ್ಲಿ ಹಿಂಗೆ ಮುಂದ್ಗಡೆ ಬಂದು ನೀವು ನೋಡ್ಬೋದು, ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಇಲ್ಲಿ ಒಬ್ಬರ ಹತ್ರ ಇಲ್ಲಿ ಒಬ್ಬರು ಅಣ್ಣ ಪಾವು ಮಾರ್ತಾಯಿದ್ರು. ಅಣ್ಣ ಬೆಳಗ್ಗೆಯಿಂದ ಏನೂ ತಿಂದಲ್ಲ, ಹಸುವಾಗಿದೆ ಅಂದ ತಕ್ಷಣ ಅವರ ಅಂಗಡಿಯಲ್ಲಿದ್ದಂಥ 2 ಪಾವು ನನ್ನ ಕೈಯಲ್ಲಿ ಕೊಟ್ಟರು. 2 ಪಾವು ಕೈಯಲ್ಲಿ ಕೊಟ್ರಂದ್ರೆ ನೋಡ್ಬೋದು ಯಾವ ರೀತಿ ಜನರ ಪ್ರೀತಿ. ಹಸಿ ಬಂದ ತಕ್ಷಣ ಕರ್ಲು ಚೂರ್ನಂದೇನೆ ಎಲ್ಲರೂ ಕೊಡ್ತಾಯಿದ್ದಾರೆ. ಅದೇ ರೀತಿ ಕೂಡ ನೋಡ್ಬೋದು ನಮ್ಮ ಹತ್ತನೆಯಲ್ಲಿ ಇರುವಂಥ ಸುತ್ತಮುತ್ತದಲ್ಲಿ ಸಂತೆಯಲ್ಲಿ ಇರುವಂಥ ಜನರ ರಿಯಾಕ್ಷನ್ ಯಾವ ರೀತಿ ಇದೆ, ಏನಿದೆ ನೀವು ನೋಡ್ಬೋದು. ಆ್ಯಕ್ಚುಲಿ ದೇವರು ಈಗ ನಾನು ಪ್ರೆಸೆಂಟ್ ಬಂದ್ಬಿಟ್ಟು ನಮ್ಮ ಹತ್ತನೆಯ ಬಸ್ ಸ್ಟಾಪ್ KSRTCಯಲ್ಲಿ ಬರ್ತಾಯಿದ್ದೀನಿ. ಅಲ್ಲಿ ಇದ್ದಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಲ್ಲಿ ಇದ್ದಂಥ ತಾಯಂದಿರ ಮಾತ್ರ ಜೊತೆ ನಮ್ಮ ಬ್ರದರ್ಸ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ. ಒಬ್ಬ ಭಿಕ್ಷುಕನ ನೋಡಿದರೆ ಯಾವ ರೀತಿ ಕಾಣುತ್ತೆ, ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಕಂಪೇರ್ ಮಾಡ್ತಾರೆ ನೋಡೋಣ. ಈಗ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನೋಡ್ಬೋದು. ಹತ್ತನೇ ಬಸ್ ಸ್ಟ್ಯಾಂಡಲ್ಲಿ ಬರ್ತಾಯಿದ್ದೀನಿ ನೋಡ್ಬೋದು. ಸುತ್ತಮುತ್ತ ಕೂಡ ಎಲ್ಲ ಬರುವಂಥ ಸ್ಟೂಡೆಂಟ್ ನನ್ನ ನೋಡಿ ನಗ್ತಾ ಇದ್ದರು. ಅದರ ಬಟ್ಟು ಕಂಟ್ರೋಲ್ ಮಾಡಿದ್ದೀನಿ ನಗು ನೋಡ್ಬೋದು. ಹಂಗೆ ಬರ್ತಾಯಿದ್ದೀನಿ, ನೋಡ್ಕೊಳ್ಬೋದು ಯಾವ ರೀತಿ ಏನು ಟ್ರಿಕ್ ಮಾಡ್ತಾರೆ. ನೀವು ಎಲ್ಲ ನೋಡ್ಬೋದು ಯಾವ ರೀತಿ ಏನೇನು ಮಾಡ್ತಾರೆ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಹತ್ತನೇ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು ಹುಡುಗಿಯರು ನೋಡಿ ಏನೇನು ಅಂತಿರ್ಬೋದು. ನೋಡೋದಕ್ಕೆ ಸೇಮ್ ಹಂಗೆ ಕಾಣ್ತಾ ಇದ್ದೀನಿ. ಅಲ್ಲಿದ್ದಂಥ ಪಾಪ ಅವರಿಗೆ ಡಿಸ್ಟರ್ಬ್ ಬೇಡ ಅಂತ ಬಂದಿತ್ತು. ದೇವರು ಈಗ ನೀವು ನೋಡ್ಬೋದು ನಮ್ಮ ಹತ್ತನೆಯ ಮೇನ್ ರೋಡ್ ಹಿಡ್ಕೊಂಡು ನಾನು ಬರ್ತಾಯಿದ್ದೀನಿ. ನೋಡ್ಬೋದು ಜನರ ನನ್ನ ನೋಡಿದರೆ ಯಾವ ರೀತಿ ಇದು ನೋಡ್ತಾ ಇದ್ದಾರೆ ನೋಡ್ಬೋದು. ಒಬ್ಬ ಭಿಕ್ಷುಕನ ನೋಡಿದರೆ ಯಾವ ರೀತಿ ನೋಡ್ತಾ ಇದ್ದಾರೆ ನೋಡ್ಬೋದು. ಆಲ್ಮೋಸ್ಟ್ ನೀವು ನೋಡ್ಬೋದು, ನಿಮ್ಮ ಮುಂದೆನೇ ಕಾಣ್ತಾ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ತುಂಬ ಜನ ನನ್ನ ನೋಡಿದರೆ ಭಯಪಟ್ಟು ಸೈಡ್ ಆಗ್ತಾಯಿದ್ರು. ಪಾಪ ಅಲ್ಲಿ ಒಬ್ಬರು ಅಣ್ಣ ಬರ್ತಿದ್ರು. ಅಣ್ಣ ಬೆಳಗಿನಿಂದ ಏನೂ ಊಟ ಮಾಡಿಲ್ಲ ಅಂದ ತಕ್ಷಣ ನನಗೆ ಕೇಳಿದೆ. ಅವರ
ಕಿಸೆಯಲ್ಲಿ ಕೈ ಹಾಕಿ ನೋಡಿದ್ರೆ ಅವ್ರ ಹತ್ರ ಅಮೌಂಟ್ ಇರಲಿಲ್ಲ. ಅವರು ಕೂಡ ಒಬ್ಬ ಕೂಲಿ ಕೆಲಸ ಮಾಡೋರು, ನಾವೇ ಅವ್ರಿಗೆ ಕೊಡಬೇಕು, ಆದ್ರೆ ಬಿಟ್ಟು ಅವ್ರ ಹತ್ರ ಇರಲಿಲ್ಲ. ನೋಡ್ಬೋದು ಮುಂದುಗಡೆ ಬರ್ತಾ ಇದ್ದಾರೆ ನಮ್ಮ ತಾಯಿ ವಯಸ್ಸಲ್ಲಿ, ನಮ್ಮ ತಂದೆ ವಯಸ್ಸಲ್ಲಿ ಬರ್ತಾ ಇದ್ದಾರೆ ಜನ ಎಲ್ಲ. ನಮ್ಮ ಹತ್ತಿರ ಜನ ನೋಡ್ಬೋದು ಮೇನ್ ರೋಡಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ ನನ್ನ, ಅಂದರೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಒಂದು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾನು ನೋಡಿ ಎಷ್ಟು ದೂರ ಸೇರ್ತಾ ಇದ್ದಾರೆ ನೀವು ನೋಡ್ಬೋದು. ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ತುಂಬ ದೂರ ಸೇರ್ತಾ ಇದ್ದಾರೆ ಆ್ಯಕ್ಚುಲಿ ನೋಡ್ಬೋದು. ಹಂಗೆ ಮುಂದುಗಡೆ ಬರ್ತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲ ನೀವು ನೋಡ್ಬೋದು ಆ್ಯಕ್ಚುಲಿ. ಇಲ್ಲೊಬ್ಬರು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ಒಬ್ಬರು ನಮ್ಮ ತಾಯಿ ವಯಸ್ಸಲ್ಲಿದ್ದಂಥ ಇಬ್ಬರು ಆ ತಾಯಿಯಂದರು ಅವ್ರ ಸೈಡ್ಗಡೆ ಬರ್ತಾಯಿದ್ದೀನಿ ನೋಡಿ. ಇಲ್ಲಿ ನಿಮ್ಗೆ ಕಾಣ್ತಾ ಕಾರ್ ಹತ್ತಿರ ನೋಡ್ಬೋದು, ಅವರ ಸೈಡ್ ಹತ್ತಿರ ಬರ್ತಾಯಿದ್ರೆ ನನ್ನ ನೋಡಿ ದೂರ ಸೇರ್ತಿದ್ದಾರೆ ನೋಡಿ. ನಿಮ್ಗೆ ಕಾಣ್ತಾಯಿದೆ ನೋಡಿ, ಇಲ್ಲಿ ನೋಡಿ ದೂರ ಸೇರ್ತಿದ್ದಾರೆ ತಾಯಿಂದಿರೆ. ನಾನು ನಿಮಗೆ ಹೇಳೋದು ಒಂದೇ, ನನ್ನ ಅರ್ಬಿ, ನನ್ನ ಡ್ರೆಸ್, ನನ್ನ ಕಲರ್ ನೋಡಿ ನೀವು ಇದು ಮಾಡೋಕ್ಕೋಗ್ಬೇಡಿ. ನಾನು ಕೂಡ ಒಬ್ಬ ಮನುಷ್ಯ, ನನ್ನ ಭವಿಷ್ಯ ನೋಡಿ ಬೇಡಿ, ನಾನು ಕೂಡ ಒಬ್ಬ ಮನುಷ್ಯ. ಇಲ್ಲಿ ನೋಡ್ಬೋದು ಅದೇ ರೀತಿ ಕೂಡ ಆ್ಯಕ್ಚುಲಿ ಮುಂದುಗಡೆ ಬರ್ತಾ ಇದ್ದೀನಿ ಹತ್ತಿನಿ ಹಾಸ್ಪಿಟಲ್ ಮೇನ್ ಹತ್ತಿರ. ಇಲ್ಲಿ ಕೂಡ ನೀವು ನೋಡ್ಬೋದು ಜನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ ಲೇಡೀಸ್ ಬರ್ತಾ ಇದ್ದಾರೆ, ಹತ್ರ ಹೋದ್ರೆ ಯಾವ ರೀತಿ ಮಾಡ್ತಾರೆ ನೋಡಿ. ಎಲ್ಲ ಹಂಜಿ ಓಡ್ತಾ ಇದ್ದಾರೆ, ನಾನು ಕೂಡ ಮನುಷ್ಯನೇ. ಇಲ್ಲಿ ನೋಡೋವಂಥ ಜನ ಪ್ರತಿಯೊಬ್ಬರು ಕೂಡ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ನಾನು ಮನುಷ್ಯನೋ ನಾನೊಂದು ಸಪ್ರೇಟಾಗಿ ನೋಡ್ತಾ ಇದ್ದಾರೆ, ತಿಂಕೆ ಬೇರೆ. ಪ್ರತಿಯೊಬ್ಬರು ಕೂಡ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಯಾರು ನಾನು ಕೂಡ ಒಬ್ಬ ಮನುಷ್ಯ, ಅದ್ರ ಬಟ್ಟಿ ಮನುಷ್ಯ ಏನು ಬೇರೆ ಇದ್ದಾನೆ ಅಂತ ಏನು ನೋಡ್ತಿದ್ದಾರೆ. ಯಾಕಂದ್ರೆ ಹತ್ತಿರ ಹೋದ್ರೆ ಯಾರು ನೋಡಲ್ಲ, ಎಲ್ಲ ಬೇರೆ ಬೇರೆ ನೋಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರು ಕೂಡ ರಿಯಾಕ್ಷನ್ ಹಂಗೆ ಇದೆ. ಬರಲ್ಲ ಯಾವ ರೀತಿ ಬರ್ತದೆ ನನ್ನ ಜೀವನ ನಾಯಿ ಪಾಡಿದ್ದಂಗೆ ಆಗಿದೆ ನೋಡಿ. ಅಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಆ್ಯಕ್ಚುಲಿ ಯಾವ ರೀತಿ ನೋಡ್ತಿದ್ದಾರೆ ನೋಡ್ಬೋದು ಎಲ್ಲ ಜನ. ಅಲ್ಲೆಲ್ಲ ರಿಯಾಕ್ಷನ್ ನೋಡ್ಬೋದಲ್ಲಿ ಪ್ರತಿಯೊಬ್ಬರು ಕೂಡ ನುಂಗಿದಂಗೆ ನೋಡ್ತಾ ಇದ್ದಾರೆ. ನನಗೊಬ್ರು ಬಜ್ಜಿ ಕೊಟ್ಟಿದ್ದಾರೆ, ಬಜ್ಜಿ ಕಾಕ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ಪಾಪ ಅವರು ಹಂಗೆ ಬಜ್ಜಿ ತಿನ್ರಿ. ಯಾಕಂದರೆ ನನಗೆ ಕೊಟ್ಟಂತ ಒಬ್ಬರು ಅದು ಪಾಪ, ಅವರು ಯಾವಾಗನಾದ್ರೆ ಮಲಗಿದ್ರು, ಇಲ್ಲೇ ಮಲ್ಕೊಂಡು ಇಲ್ಲೇ ಇದ್ದರು. ಊಟ ಕೂಡ ಏನು ಮಾಡಿಲ್ಲ ಅನ್ಸೈತೆ. ಇರಲಿ ಕೊಟ್ಟಿದ್ದೆ, ನಾನು ಇಸ್ಕೊಂಡಿದ್ದೀನಿ, ಅಲ್ಲಿ ಕೊಟ್ಟಿದ್ದೆ, ಇಲ್ಲೇ ಕೊಟ್ಟುಬಿಟ್ಟೆ. ಅವ್ರು ಹೊಟ್ಟೆ ತುಂಬಿ ಜೀವನ ಯಾವ ರೀತಿ ಇದೆ ಅಂದರೆ, ಹೆಂಗೋ ಜೀವನ ನಡೀತೆ. ಅದ್ರ ಬಟ್ಟೆ ಇಲ್ಲಿ ಒಬ್ಬ ಭಿಕ್ಷುಕನೇ ಆಗಿ ಇರಬೇಕಂದ್ರೆ ತುಂಬ ಕಷ್ಟ ಆ್ಯಕ್ಚುಲಿ. ಯಾಕಂದ್ರೆ ನೋಡೋವಂಥ ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ನುಂಗೋ ರೀತಿ ನೋಡ್ತಾ ಇದ್ದಾರೆ. ನಾವು ಕೂಡ ಮನುಷ್ಯರೇ, ಯಾವ ರೀತಿ ನುಂಗೋ ಥರ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ. ಇಲ್ಲೆಲ್ಲ ಯಾವ ರೀತಿ ಇದೆ ಅಂದರೆ ರಿಯಾಕ್ಷನ್ ಅಂದರೆ, ಪ್ರತಿಯೊಬ್ಬರು ಕೂಡ ಒಂದು ಇದು ಮಾಡ್ತಾ ಇದ್ದಾರೆ. ಪಾಪ ಕೊಟ್ಟಿದ್ದೀನಿ ಬಜ್ಜಿ, ಅವರೇ ತಿಂತಾರೆ. ಏನು ಮಾಡೋದು, ಜೀವನ ಅಷ್ಟೇ. ಚಾಲೆಂಜ್ ಮಾಡ್ಬೇಕಾರೆ ಇದು ನನ್ನ ಜೀವನ ಯಾವ ರೀತಿ ಆಗಿದೆ, ನಾಯಿ ಪಾಡಾಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆಲ್ಲ ಹೇಳ್ಬೇಕಾರೆ. ಯಾವ ರೀತಿ ಅಂದರೆ ಹೆಂಗೆ ನಡಿಬೇಕು ಸ್ಟೈಲ್ ಅಂದರೆ, ಯಾವ ರೀತಿ ಅಂದರೆ ನೋಡೋ ಜನ ಎಲ್ಲ ಯಾವ ರೀತಿ ನೋಡ್ತಾ ಇದ್ದಾರೆ, ಕಿತ್ತು ನನ್ನ ತಿಂದೋ ರೀತಿ ನೋಡ್ತಾ ಇದ್ದಾರೆ. ಆ ರೀತಿ ರಿಯಾಕ್ಷನ್. ನಾನು ಕೂಡ ಮನುಷ್ಯನೇ, ಬೇರೆ ಏನಿಲ್ಲ. ಅದ್ರ ಬಟ್ಟು ಏನು ಮಾಡೋದು, ಎಲ್ಲ ಹಂಗೆ ನೋಡ್ತಾ ಇದ್ದಾರೆ. ಇರಲಿ, ಎಲ್ಲರ ಲೈಫ್ ಹಂಗೆ ಇರಲ್ಲ. ಅದ್ರ ಬಟ್ಟು ಎಲ್ಲರಿಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಇರ್ತಾನೆ. ಯಾರಾದರೂ ನಿಮ್ಮ ಮುಂದೆ ಸ್ವಲ್ಪ ಭಿಕ್ಷೆ ಅನ್ನ ಅಪ್ಪ ಅಂತ ಕೇಳ್ಕೊತ ಬಂದರೆ, ನಿಮ್ಮ ಕಡೆ ಇದ್ದಂಥ ಎಷ್ಟೇ ಇರಲಿ ಏನೇ ಇರಲಿ ಸಹಾಯ ಮಾಡಿ. ಒಂದೊತ್ತು ಊಟ ಅಂದರೆ ಊಟ ಹಾಕ್ಸಿ, ಅಂದ್ಬಿಟ್ಟು ಯಾರು ಕೂಡ ಬೈಬೇಡಿ, ಇದು ಮಾಡೋಕ್ಕೋಗ್ಬೇಡಿ. ಆ್ಯಕ್ಚುಲಿ ತುಂಬ ಜನ ಕೂಡ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಎಷ್ಟೋ ಇಲ್ಲಿ ನಾನು ಕೂಡ ನೋಡಿದ್ದೀನಿ. ನನ್ನ ಹತ್ತಿರ ಹೋದರೆ ದೂರ ಸರಿ ಅಂತ ಹೇಳ್ತಾರೆ. ತುಂಬ ಜನ ಮಾಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಮುಟ್ಟು. ನಾನು ಏನು ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಅವರ ಒಂದು ಇದನ್ನ ಆಗುತ್ತೆ. ಅದ್ರ ಬಿಟ್ಟು ಅದೆಲ್ಲ ನಾವು ಅನ್ನೋಕ್ಕಾಗಲ್ಲ, ಪರ್ಸನಲ್. ಆದ್ಬಿಟ್ಟು ನಾವು ಕೂಡ ಒಬ್ಬರು ಮನುಷ್ಯರೇ, ನಮ್ಮ ಹತ್ರ ಏನೂ ಇರಲ್ಲ ಅಂತೇಳಿ ನಾವು ಈ ರೀತಿ ಆಗಿರ್ತೀವಿ. ಅದ್ರ ಬಿಟ್ಟು ಯಾರು ಕೂಡ ಈ ರೀತಿ ಮಾಡೋಕ್ಕೋಗ್ಬೇಡಿ. ಈಗ ನೋಡ್ಬೋದು ಹತ್ತಿನಿಯಲ್ಲಿ ಇದ್ದೀನಿ, ನಿಮಗೆಲ್ಲ ಕಾಣಿಸ್ತಾ ಇರುತ್ತೆ. ನೀವು ನೋಡ್ಕೊಳ್ಳೋದೇ ಹತ್ತಿನಿ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಹತ್ತಿನಿ ಬಸ್ ಸ್ಟಾಪದಲ್ಲೇ ಹೋಗಿ ಬಂದಿದ್ದೆ. ಈಗ ಸಡನ್ನಾಗಿ ನೋಡ್ಬೋದು ಹತ್ತಿನಿಯಲ್ಲಿ ಯಾವ ರೀತಿ ಇದೆ.
ನೋಡ್ಕೊಳ್ಳಿ. ಹತ್ತಿನ ಮೇನ್ ಸರ್ಕಲಲ್ಲೇ ಇದ್ದೀನಿ ನಾನು ಈಗ. ಹತ್ತಿನ ಮೇನ್ ಸರ್ಕಲಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ನೋಡಿ. ದೇವರು ಈಗ ನಾನು ಒಂದು ಹೋಟೆಲ್ಗೆ ಹೋಗ್ತೀನಿ, ಒಬ್ಬ ಭಿಕ್ಷುಕನಾಗಿ ಆ ಒಂದು ಹೋಟೆಲ್ಗೆ ಹೋಗ್ತೀನಿ. ಆ ಹೋಟೆಲ್ದಲ್ಲಿ ಒಳಗೆ ಎಂಟ್ರೆನ್ಸ್ ಬಿಡ್ತಾರಾ ಇಲ್ಲವಾ ನೋಡೋಣ, ಚೆಕ್ ಮಾಡೋಣ. ಈಗ ಹೋಗ್ತೀನಿ ನೋಡಿ ನಿಮ್ಮ ಮುಂದೆನೆ, ಬನ್ನಿ ನಾನು ಹೋಗೋಣ. ಹಣ ಊಟ ಮಾಡ್ಬೋದು ಅಂತೇಳಿ ಒಂದು ಟೀ ಅಂಗಡಿ ಹತ್ರ ಕೇಳಿದೆ. ಅವ್ರು ಏನಂದ್ರು, ಅಲ್ಲಿ ಹೋಟೆಲಿನ ಮಾಲೀಕ ಇದ್ದಾರೆ, ಅಲ್ಲಿ ಕೇಳಿ ತಮ್ಮ ಅಂತ ಹೇಳಿದ್ರು. ಆ ಹೋಟೆಲಿನ ಮಾಲೀಕನ ಹತ್ರ ಕೇಳೋದಕ್ಕೆ ಹೋದೆ. ಅಲ್ಲಿ ಕೂಡ ಹೋಗಿ ಅಣ್ಣ ಊಟ ಮಾಡ್ಬೋದು ಅಂತ ಕೇಳಿದೆ. ಅವ್ರು ಏನಂತ ಹೇಳಿದರು, ಬ್ರದರ್ ಅಂದರೆ ಅಲ್ಲಿ ಹೋಟೆಲ್ನಲ್ಲಿ ಇರುವಂಥ ಸಪ್ಲೈ ಮಾಡುವಂಥ ಜನರಿಗೆ ಏನಂತ ಹೇಳಿದ್ರು, ಇವನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲಿ ಕುಣಿಸಿ ಮೊದಲು ಅವನ ಹತ್ರ ದುಡ್ಡು ಇದೆ ಇಲ್ವ ಅಂತ ಕೇಳಿ ಅಂತ ಹೇಳಿದ್ರು. ಮೊದಲು ನನಗೆ ಕೇಳಿದ್ರು ದುಡ್ಡಿದೆ ಅಂತ ಇಲ್ವ ಅಂತ ಕೇಳಿದ್ರು. ಅಷ್ಟರೊಳಗಡೆ ಅಲ್ಲಿ ಒಬ್ಬರು ಬ್ರದರ್ ನಿಂತರು. ಅವರು ಬಂದು ಅವ್ರು ಏನಂತ ಹೇಳಿದರು ಹೋಟೆಲ್ದವ್ರಿಗೆ, ನಾನು ಇವನಿಗೆ ಒಂದು ಊಟ ಕೊಡಿ, ಇವನದು ಎಷ್ಟು ಅಮೌಂಟ್ ಇದೆ ಅಮೌಂಟ್ ನಾನು ಕೊಡ್ತೇನೆ ಅಂತ ಒಂದು ನನಗೆ ಮಸಾಲೆ ದೋಸೆ ಅಂತ ಹೇಳಿದರು. ಅದು 60 ರೂಪಾಯಿ ಅಮೌಂಟ್ ಆಯಿತು. ಜಸ್ಟ್ ಅವ್ರು ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಅಮೌಂಟು. ಅವನಿಗೆ ಊಟ ಕೊಡಿ, ದುಡ್ಡು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಬೆಳಗ್ಗಿನಿಂದ ನಾನು ನೋಡಿದಾರೆ ಅಂತ ಅವರು. ಅದಕ್ಕೋಸ್ಕರ ಅಲ್ಲಿ ಬಂದು ನನಗೆ ದುಡ್ಡಿಗೆ ರೊಕ್ಕ ಕೊಟ್ಟು ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು, ನಮ್ಮ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಏಡ ಬೇಡ ರೊಕ್ಕಕ್ಕೆ ತಗೋರೋದು ನಾವು ವಾಪಸ್. ನಾವೊಬ್ಬ ಯೂಟ್ಯೂಬರ್ಸ್ ಅದ್ರ ವಿಡಿಯೋ ಮಾಡತ್ತೀನಿ ತಗೋರೋದು. ನಾವೊಬ್ಬ ಯೂಟ್ಯೂಬರ್ಸ್ ಅದ್ರ ಕ್ಯಾಮ್ರಾ ಐತೆ ಅಲ್ಲಿ. ನಾವೊಬ್ಬ ವಿಡಿಯೋ ಕ್ರಿಯೇಟರ್ ರೀ, ಯೂಟ್ಯೂಬರ್ಸ್ ಅದನ್ನ ಬೇಡ ಅಂದರೆ ಇವ್ರು ನೋಡ್ಬೋದು. ಊಟ ಮಾಡ್ತೀನಿ ಅಂದ ತಕ್ಷಣ ಊಟ ಕೊಡ್ಸೋದಕ್ಕೆ ರೆಡಿ ಆದರು, ಬಿಲ್ ಕೊಡ್ತಾಯಿದ್ರೆ ಬೇಡನ. ನಾನೊಬ್ಬ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ರೀತಿ ಒಬ್ಬರು ಟ್ರಿಕ್ ಮಾಡ್ತಾರೆ, ಜನರು ಯಾವ ರೀತಿ ನೋಡ್ತಾರೆ ಒಬ್ಬರು ಭಿಕ್ಷುಕನ ಅಂತೇಳಿ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಹೋಟೆಲಲ್ಲಿ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವರು ಪಾಪ ಬಿಲ್ ಕೊಟ್ಟು ಊಟ ಮಾಡಿಸೋದಕ್ಕೆ ರೆಡಿಯಾಗಿರೋ ಬೇಡಣ. ತಿತ್ತನಣ್ಣ ಬಿಲ್ ಕೊಡ್ತಾನ ತಿತ್ತೀನಿ. ಬೇಡ ನನ್ನ ಕಡೆ ಐತೆ ಬಿಲ್ಲ ಬೇಡ. ದೇವರು ಫೈನಲ್ ಆಗಿ ನಮ್ಮ ಹತ್ತಿನಿ ಊರಲ್ಲಿ ಒಬ್ಬ ಭಿಕ್ಷುಕನೇ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ನೋಡಿದ್ರೆ ಹೋಟೆಲ್ದಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ರು. ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ಬೇಕಾರೆ ನಮ್ಮ ಹತ್ತಿನಿ ಊರಲ್ಲಿ ಎಲ್ಲರೂ ಕೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ಮುಟ್ಟ ಎಲ್ಲರೂ ಕೂಡ ದುಡ್ಡು ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮುಟ್ಟ ನಾನು ಕೊಟ್ಟಿದ್ದಾರೆ ನೋಡಿ. ಆ ಮಾರ್ನಿಂಗ್ ನೋಡಿ ಟೋಟಲಾಗಿ 4 ರೂಪಾಯಿ ದುಡ್ಡು ಬಂದಿದೆ ಕಲೆಕ್ಷನು. 4 ರೂಪಾಯಿ ದುಡ್ಡು ಮತ್ತು ಅದ್ರ ಜೊತೆಗೆ ಒಂದು ಪೇಡೆ ಮತ್ತು ಅದ್ರ ಜೊತೆ ಊಟ ಕೂಡ ಹೇಳಿದರು ಅವರು. ಎಲ್ಲ ತುಂಬ ಕೇರ್ ಮಾಡಿದರು. ಆ್ಯಕ್ಚುಲಿ ಮುಟ್ಟು ಎಲ್ಲರಿಗೆ ಹೇಳ್ಬೇಕಾರೆ ಒಬ್ಬ ಬಡತನ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾರೆ ಒಬ್ಬ ಭಿಕ್ಷುಕನಾಗಿ ಇರೋದು ತುಂಬ ಕಷ್ಟ, ತುಂಬ ಲೈಫ್ ತುಂಬ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಮುಟ್ಟು ಅದನ್ನ ಮಾಡೋಕ್ಕೂ ಕೂಡ ಆಗಲ್ಲ. ಆದರೆ ಬಟ್ ನಾನು ನಿಮಗೋಸ್ಕರ ನಾನು ಒಂದು ವಿಡಿಯೋ ಚಿಕ್ಕಪುಟ್ಟ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಇನ್ನೊಳಗೆ ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋದಲ್ಲಿ ಒಬ್ಬ ಭಿಕ್ಷುಕನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಒಂದು ಹೋಟೆಲ್ದಲ್ಲಿ ಆಗಿರ್ಬೋದು, ಒಂದು ನಾರ್ಮಲ್ ಜನರಲ್ಲಿ ಯಾವ ರೀತಿ ನೋಡ್ತಾರೆ ಜನರು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋಲಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ತುಂಬ ಸಿಂಪಲ್, ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ. ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಡಿಸ್ಲೈಕ್ ಮಾಡ್ಕೊಳ್ಳಿ ಅಂತ ಹೇಳೋದು ಇಷ್ಟೇ ಪ್ರತಿಯೊಬ್ಬರು ಕೂಡ ಅಂತ. ಇನ್ನೊಳಗೆ ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋ ಮುಗಿಸ್ತೀನಿ. ನೀವು ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಈ 4 ರೂಪಾಯಿ ಏನಿದಲ್ಲ, ಈ 4 ರೂಪಾಯಲ್ಲಿ ಯಾರಾದರೂ ಇದ್ರೆ ಕೊಡ್ತೀನಿ. ಈ ಪೇಡಿಯ ಮಾತ್ರ ತಿನ್ನೋಣ. ಇನ್ನೊಲ್ಲ ಈ ಒಂದು ಒಬ್ಬ ಭಿಕ್ಷುಕನಿಗೆ 24 hours ಚಾಲೆಂಜ್ ಅಂತ ಹೇಳಿದ್ರೆ, ಅದ್ರ ಬಟ್ 24 hours ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮನೆಯಿಂದ ಕಾಲ್ಸು ಮತ್ತು ಅದ್ರ ಜೊತೆ ಮನೇಲಿ ಯಾರೂ ಇಲ್ಲ. ಅದ್ರ ಬಟ್ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಆದಷ್ಟು ಬೆಳಗ್ಗೆನಿಂದ ಸಾಯಂಕಾಲ ಮ್ಯಾಕ್ಸಿಮಮ್ ಬಿಟ್ಟು 6 ಗಂಟೆ ಆಗಿದೆ. ಆ್ಯಕ್ಚುಲಿ 6 ಗಂಟೆ ಮ್ಯಾಕ್ಸಿಮಮ್ ಅಂದರೆ 6 ಗಂಟೆ ತನಕ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಮುಟ್ಟು ಎಲ್ಲ ಬೆಳಗ್ಗೆನಿಂದ ಅಲ್ಲಿ ಇಲ್ಲಿ ವೀಡಿಯೋ ಮಾಡಿ ಆ ಕ್ಲಿಪ್ಸ್ ಈ ಕ್ಲಿಪ್ಸ್ ತುಂಬ ವೀಡಿಯೋ ಮಾಡಿದ್ದೀನಿ. ಕೂಡ ತುಂಬ ಆಗಿದೆ. ಮೈಕ್ಸ್ ಕೂಡ ತುಂಬ ಆಗ್ತಾ ಇದೆ. ಇನ್ನೊಲ್ಲ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರಿಗೆ ಒಬ್ಬ ಭಿಕ್ಷುಕನೇ ಆಗಿ ಯಾವ ರೀತಿ ಇರ್ತೀನಿ 24 hours ಚಾಲೆಂಜ್ ಅಂತ ಹೇಳಿದೆ. ಆ 24 hours ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಒಂದು ಸ್ವಲ್ಪ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ವಿಡಿಯೋ ಯಾವ ರೀತಿ ಇಷ್ಟು ಚಿಕ್ಕದಾಗಿ ಕಂಪ್ಲೀಟ್ ಕಮೆಂಟ್ ಯಾಕಂದರೆ ಇವರು ಫೈನಲಾಗಿ ಚಾಲೆಂಜ್ ಕಂಪ್ಲೀಟ್ ಮಾಡಿದಾಯಿತು. ಈ 4 ರೂಪಾಯಿ ಕೊಟ್ಟಿದ್ದಾರೆ ಪಾಪ. ಈ 4 ರೂಪಾಯಿ ಯಾರಿಗಾದರೂ ಕೊಡೋಣ, ಇಲ್ಲಿದ್ದವ್ರಿಗೆ ಸುತ್ತಮುತ್ತ ಇದ್ದವ್ರಿಗೆ. ಬೆಳಗ್ಗೆನಿಂದ ನಾನು ಆ್ಯಕ್ಚುಲಿ ಕೇಳಿದಕ್ಕೆ 4 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲ ಅನ್ನಲ್ಲ. ಆ್ಯಕ್ಚುಲಿ ಒಂದಷ್ಟು ಫುಡ್ಸ್ ಕೊಟ್ಟಿದ್ದಾರೆ ಊಟ ಮಾಡೋದಕ್ಕೆ. ತಗೊಳ್ಳಿ ತಿನ್ನಂತ ಒಬ್ಬರೊಬ್ಬರು ಊಟ ಮಾಡಿಸ್ತೀನಿ ಬನ್ನಿ ಹೋಟೆಲ್ದಲ್ಲಿ ಅಂತ ಹೇಳಿದ್ದಾರೆ. ಬೇಡ, ಜಸ್ಟ್ ಇನ್ನು 4 ರೂಪಾಯಿ ಇದೆ. 4 ರೂಪಾಯಿ ಎಲ್ಲರೂ ಕೊಡೋಣ ಯಾರಿಗಾದ್ರೂ ಪಾಪ. ನಾನು ಕೂಡ ಒಬ್ಬ ಭಿಕ್ಷುಕನಾಗಿ ಒಂದು 24 hours ಅಂತ ನಾನು ಭಿಕ್ಷುಕನಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಭಿಕ್ಷುಕರ ಲೈಫ್ ಯಾವ ರೀತಿ ಇರುತ್ತೆ ನನಗೆ ಗೊತ್ತಿದೆ, ನಿಮಗೂ ಎಲ್ಲ ನೋಡಿದಿರಾ. ಅವ್ರಿಗೆ ಕೊಡೋಣ, ಅವ್ರಿಗೆ ಯೂಸ್ ಆಗಲಿ. ಇಲ್ಲಿ ಯಾರು ಇದ್ದಾರೆ ಅವ್ರಿಗೆ ನೋಡಿ ಕೊಡ್ತೀನಿ. ನಿಮ್ಮ ಮುಂದೆ 4 ರೂಪಾಯಿ ನೋಡಿ 4 ರೂಪಾಯಿ ಬಂದಿದೆ, ಕೊಡೋಣ. ನಾಕ ಇಡಿ
ನಾನು 24 hours ಭಿಕ್ಷಕನಾಗಿ ಚಾಲೆಂಜ್ ಮಾಡೀನಿ. ಇತ್ತು ಅಮೌಂಟ್ ಬಂದ ತಗೋರಕ್ಕ. 24 hours ಭಿಕ್ಷಕನಾಗಿ ಹೆಂಗ್ ನೋಡ್ತಾರ ಜನ, ಯೂಟ್ಯೂಬ್ದಾಗ ಹೆಂಗ್ ನೋಡ್ತಾರ ಜನ ಹಂಗ ವಿಡಿಯೋ ಮಾಡೀನಿ. ಫೈನಲ್ ಆಗಿ ಪಟ್ ಆಯ್ತು 4 ರೂಪಾಯಿ. ಈಗ ಎಲ್ಲ ಅವತಾರ ಚೇಂಜ್ ಮಾಡ್ಬೇಕು. ಹಿಂಗೆ ಹೋದ್ರೆ ಮನೆಯಲ್ಲಿ ನಮ್ಮ ತಾಯಿ ಯಾರು ಇವನು ನನ್ನ ಮಗನ ಅಂತ ಅವರೇ ಅಂತಾರೆ. ಆ ರೀತಿ ಆಗಿದ್ದೀನಿ. ಇರ್ಲಿ, ತುಂಬಾ ಖುಷಿ ಆಯ್ತು, ನೆಮ್ಮದಿ ಆಯ್ತು. ಆಕ್ಚುಲಿ ಮುಟ್ಟ ಮೇನ್ ಇಂಪಾರ್ಟೆಂಟ್ ಇದು ನನಗಿಂತ ಹೆಚ್ಚಕ್ಕೆ ತುಂಬಾ ಅಂದ್ರೆ ತುಂಬಾ ಇದಾಗಿದೆ ಅಂದ್ರೆ ಕ್ಯಾಮ್ರಾಮ್ಯಾನು. ಇಲ್ಲಿ ಕಾಣ್ತಾ ಇದಾರೆ ಇವ್ರೇ ನೋಡಿ, ಇವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಆಕ್ಚುಲಿ ಅಲ್ಲಿ ಇಲ್ಲಿ ಕ್ಯಾಮ್ರಾ ಹಿಡ್ಕೋಬೇಕು, ಅದು ಹಿಡ್ಕೋಬೇಕಂತ ತುಂಬಾ ಇದಾಗಿದೆ. ಅದ್ರ ಬಿಟ್ಟು ಆದಷ್ಟು ನಾನು ವಿಡಿಯೋ ಮಾಡಿದ್ದೀನಿ, ಕವರ್ ಮಾಡಿದ್ದಾನೆ ಕ್ಯಾಮ್ರಾಮ್ಯಾನು. ನನಗೂ ನೋಡೋಕ್ಕಾಗಿಲ್ಲ, ಅವ್ರು ಎಷ್ಟು ಮಾಡಿದಾರೆ ನೋಡೋಣ. ಎಲ್ಲರಿಗೂ ಪ್ರೀತಿಯಿಂದ ಎಲ್ಲ ನಮ್ಮ ಹತ್ತಿನ ಹುಡುಗರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಹತ್ತಿನಿ ಹುಡುಗರು ಯಾರೆಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ. ಈ ನಮ್ಮ ಉತ್ತರ ಕರ್ನಾಟಕ ಹುಡುಗನ ಬೆಳೆಸಿ ಅಂತ ಈ ಒಂದು ಮಸ್ತ್ ಪ್ರಜೆ ಬಾಯ್.